ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಹಿಂದೆ ಪುರಾಣಗಳಲ್ಲಿ ಕೇಳಿರ್ತೀರ, ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ರಾಕ್ಷಸರು ಬಂದು ಅದನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇವತ್ತು ಆ ರಾಕ್ಷಸರ ಹಾವಳಿ ಕಡಿಮೆ ಏನಾಗಿಲ್ಲ. ಈಗಲೂ ಕೂಡ ನಮ್ಮ ಪವಿತ್ರ ಸ್ಥಳಗಳ ಮೇಲೆ ಕೆಲವು ದೇಶ ವಿರೋಧಿ ಶಕ್ತಿಗಳು ಅಂದರೆ ರಾಕ್ಷಸರ ಕಣ್ಣು ಬಿದ್ದಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆದಾಗ ಎಷ್ಟೊಂದು ಥ್ರೆಟ್ಗಳು, ಮತ್ತೆ ಮಂದಿರ ಒಡೆದು ಮಸೀದಿ ಕಟ್ತೀವಿ ಅಂತ ಓಪನ್ ಆಗಿ ಬೆದರಿಕೆ ಬಂದಿದ್ವು. ಆದರೆ ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ UPL ಕೂತಿರೋದು ಯೋಗಿ ಆದಿತ್ಯನಾಥ್. ಸೀರಿಯಸ್ಲಿ ಉತ್ತರ ಪ್ರದೇಶ BJP ಸರ್ಕಾರ ಭದ್ರತೆಯ ವಿಷಯದಲ್ಲಿ ತುಂಬ ಆಕ್ಟಿವ್ ಆಗಿದೆ. ಅಲ್ಲಿನ ಭದ್ರತಾ ವಲಯಗಳನ್ನು ಭೇದಿಸೋದಕ್ಕೆ ಈ ಭಯೋತ್ಪಾದಕರಿಗೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, 2004ರಲ್ಲೊಮ್ಮೆ ಅಯೋಧ್ಯೆಯ ಕನಕ್ ಭವನ್ ಮತ್ತು ಹನುಮಾನ್ ಗಡಿಯಲ್ಲಿ ಕೆಲವು ಯುವಕರು ಪ್ರವಾಸಿಗರಂತೆ ಸುತ್ತಾಡ್ತಾ ಇದ್ರು. ಕೇಸರಿ ಬಣ್ಣದ ಶಾಲ್ಗಳನ್ನು ಹೊದ್ಕೊಂಡು ಸಾಮಾನ್ಯ ಭಕ್ತರಂತೆ ಕಾಣಿಸ್ಕೊಳ್ತಾ ಇದ್ರು. ಆದರೆ ಪೊಲೀಸರಿಗೆ ಅವರ ಚಟುವಟಿಕೆಗಳ ಮೇಲೆ ಸಂಶಯ ಬಂದಾಗ ಅವರನ್ನು ತಪಾಸಣೆ ಮಾಡಲಾಗುತ್ತೆ. ಆಗ ಪೊಲೀಸರಿಗೆ ಗೊತ್ತಾಗಿದ್ದು ಕೇವಲ ಕೆಲವು ನಕ್ಷೆಗಳಲ್ಲ, ಬದಲಿಗೆ ಕನಕ್ ಭವನ್ ಮತ್ತು ಹನುಮಾನ್ ಗಡಿಯ ಅತ್ಯಂತ ವಿವರವಾದ ಗ್ರಾಫಿಕ್ ಮ್ಯಾಪ್ಗಳು ಕೂಡ ಇದ್ವು ಅನ್ನೋದು. ದೇವಸ್ಥಾನಕ್ಕೆ ಬರುವ ದಾರಿ, ಹೋಗುವ ದಾರಿ ಹಾಗೂ ಪ್ರಮುಖ ವಿಗ್ರಹಗಳು ಎಲ್ಲೆಲ್ಲಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೈ ಬರಹದಲ್ಲಿ ಸಿದ್ಧ ಮಾಡ್ಕೊಂಡಿದ್ರು. ನಾವು ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತೀವಿ, ಪ್ರಸಾದ ಸ್ವೀಕರಿಸ್ತೇವೆ. ಆದರೆ ಯಾವುದೇ ಶ್ರದ್ಧೆ ಇಲ್ಲದೆ ಇಂತಹ ವ್ಯಕ್ತಿಗಳು ಅಲ್ಲಿನ ಭದ್ರತಾ ವ್ಯವಸ್ಥೆಯ ನಕ್ಷೆ ತಯಾರಿಸ್ತಿದ್ರು ಅಂದರೆ ಅವರ ಉದ್ದೇಶ ಏನಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಇವತ್ತು ಹಂಗಿಲ್ಲ. ಈಗ ಭಯೋತ್ಪಾದನೆಯ ಸ್ವರೂಪ ಕಂಪ್ಲೀಟ್ ಚೇಂಜ್ ಆಗಿದೆ. ಇದನ್ನು ಹೈಬ್ರಿಡ್ ಭಯೋತ್ಪಾದನೆ ಅಂತ ಕರಿಬೋದು. ಹಿಂದೆ ನಾವು ಸ್ಲೀಪರ್ ಸೆಲ್ಗಳ ಬಗ್ಗೆ ಕೇಳಿದ್ವಿ. ಆದರೆ ಈ ಹೈಬ್ರಿಡ್ ಭಯೋತ್ಪಾದಕರು ಸಮಾಜದಲ್ಲಿಯೇ ಇರ್ತಾರೆ. ಫುಡ್ ಬ್ಲಾಗರ್ಗಳ ವೇಷದಲ್ಲಿರ್ತಾರೆ ಅಥವಾ ಟ್ರಾವೆಲ್ ಬ್ಲಾಗರ್ಗಳ ಸೋಗಿನಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. GPS ತಂತ್ರಜ್ಞಾನವನ್ನು ಬಳಸ್ಕೊಂಡು ದೇವಸ್ಥಾನದ ನಿಖರವಾದ ಲೊಕೇಶನ್ಗಳನ್ನು ತಮ್ಮ ಮಾಸ್ಟರ್ ಮೈಂಡ್ಗಳಿಗೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನದ ISI ಏಜೆಂಟ್ ಶಹಜಾದ್ ಭಟ್ಟಿ ಇಂತಹ ಮಾಡ್ಯೂಲ್ಗಳನ್ನು ನಿರ್ವಹಿಸ್ತಾ ಇದ್ದಾನೆ. ಇವರು ದೇವಸ್ಥಾನದ ಸಮೀಪ ಇರುವಂತಹ ಹೋಟೆಲ್ಗಳು ಅಥವಾ ಪ್ರಸಾದದ ಅಂಗಡಿಗಳಲ್ಲಿ ಕೂತ್ಕೊಂಡು ನಾವಲ್ಲಿನ ಆಹಾರವನ್ನು ಪರೀಕ್ಷೆ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಆದರೆ ಅವರ ನಿಜವಾದ ಟಾರ್ಗೆಟ್ಟು ಅಲ್ಲಿನ ಭದ್ರತಾ ಲೋಪಗಳನ್ನು ಪತ್ತೆ ಹಚ್ಚೋದು. ಕೇವಲ ಒಂದು ಮೊಬೈಲ್ ಮತ್ತು ಇಂಟರ್ನೆಟ್ ಸಂಪರ್ಕ ಇದ್ದರೆ ಸಾಕು, ಇಂತಹ ಸಾವಿರಾರು ಯುವಕರನ್ನು ಹಣದ ಆಮಿಷ ಒಡ್ಡಿ ಕೃತ್ಯಗಳಿಗೆ ಬಳಸ್ಕೊಳ್ಬಹುದು. ಸ್ಲೀಪರ್ ಸೆಲ್ಗಳು ನಿಷ್ಕ್ರಿಯವಾಗಿದ್ದರೆ ಈ ಹೈಬ್ರಿಡ್ ಏಜೆಂಟ್ಗಳು ಸಮಾಜದ ನಡುವೆಯೇ ವೇಷ ಮರೆಸ್ಕೊಂಡು ತಿರುಗಾಡ್ತಾ ಇರ್ತಾರೆ. ವೀಕ್ಷಕರೇ, ಇಷ್ಟೆಲ್ಲ ಪೀಠಿಕೆ ಯಾಕಂದರೆ ಈಗ ಇಂತಹದ್ದೇ ಒಂದು ದೊಡ್ಡ ಸಂಚು ಭಾರತದಲ್ಲಿ ರೆಡಿಯಾಗಿತ್ತು. ಯೋಗಿಜಿ ನಾಡಿನ ಪೊಲೀಸರು ಸ್ವಲ್ಪ ಯಾಮಾರಿದ್ರು ಕೂಡ ಹಿಂದೂ ದೇವಾಲಯವೊಂದು ಧ್ವಂಸ ಆಗಿ ಹೋಗ್ತಾ ಇತ್ತು. ಇತ್ತೀಚೆಗೆ ಉತ್ತರ ಪ್ರದೇಶದ ATS ಹಾಪುಡ್ನಿಂದ 2 ಯುವಕರನ್ನು ಬಂಧಿಸಿದೆ. ಒಬ್ಬನ ಹೆಸರು ಆಜಾದ್, ಮತ್ತೊಬ್ಬ ಅಜೀಮ್ ರಾಣಾ. ಆತಂಕದ ವಿಷಯ ಏನಂದರೆ ಇವರಿಗೆ ನೇರವಾಗಿ ಪಾಕಿಸ್ತಾನದ ಜೊತೆ ಸಂಪರ್ಕ ಇತ್ತು ಅನ್ನೋದು ಸಾಬೀತಾಗಿದೆ. ರಾಜಸ್ಥಾನದ ಪ್ರಸಿದ್ಧ ಖಾಟು ಶ್ಯಾಮ್ ದೇವಸ್ಥಾನ, ನೋಯ್ಡಾದ ರಾವಣ ಮಂದಿರ ಮತ್ತು ಇತರ ಸನಾತನ ದೇವಾಲಯಗಳ ಫೋಟೋ ಮತ್ತು ವಿಡಿಯೋಗಳನ್ನು ಇವರು ಪಾಕಿಸ್ತಾನಕ್ಕೆ ಕಳಿಸ್ತಿದ್ರು ಅನ್ನೋದು ಗೊತ್ತಾಗಿದೆ. ಮಾರ್ಚ್ 15ನೇ ತಾರೀಕು ಗಾಜಿಯಾಬಾದ್ನ ಕೌಶಂಬಿಯಲ್ಲಿ ಇಂತಹದ್ದೇ ಒಂದು ತಂಡವನ್ನು ಸೆರೆ ಹಿಡಿಯಲಾಗಿತ್ತು. ಅಬ್ದುಲ್ ಕದೀಂ, ಜುನೈದ್, ಸಾಬೇಜ್, ಫರ್ದೀನ್ ಮುಂತಾದ 6 ಯುವಕರನ್ನು UAPA ಕಾಯ್ದೆಯಡಿ ಅರೆಸ್ಟ್ ಕೂಡ ಮಾಡಿದ್ರು. ಇವ್ರ ಕೆಲಸ ಹೇಗೆ ಅಂದರೆ ರೈಲ್ವೆ ನಿಲ್ದಾಣಗಳು ಮತ್ತು ಪ್ರಮುಖ ದೇವಸ್ಥಾನಗಳಂತಹ ಸೂಕ್ಷ್ಮ ಪ್ರದೇಶಗಳ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ವಾರ್ ಪ್ಲಾನಿಂಗ್ ಮಾಡ್ತಾ ಇದ್ರು.
ಅವ್ರ ಬಳಿ ಇದ್ದಂತಹ ಮೊಬೈಲ್ ಫೋನ್ಗಳಲ್ಲಿ ದೇಶ ವಿರೋಧಿ ನಕ್ಷೆಗಳು ಮತ್ತು ದಾಖಲೆಗಳು ಕೂಡ ಪತ್ತೆಯಾಗಿದೆ. ವೀಕ್ಷಕರೇ, ಖಾಟು ಶ್ಯಾಮ್ ದೇವಸ್ಥಾನ ಅನ್ನೋದು ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರ. ಅಲ್ಲಿನ ಭವ್ಯತೆ ಮತ್ತು ಜನಸಂದಣಿಯನ್ನು ಗಮನಿಸಿ ದೊಡ್ಡ ಮಟ್ಟದ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ. ನೋಡಿ, ಈಗ ಈ ಭಯೋತ್ಪಾದಕ ಜಾಲ ಬಹಳ ವಿಸ್ತಾರವಾಗಿದೆ. ಇವ್ರು ಕೇವಲ ಬ್ಲಾಗರ್ಗಳಾಗಿ ಮಾತ್ರ ಅಲ್ಲ, ರದ್ದಿ ವ್ಯಾಪಾರದಿಂದ ಹಿಡಿದು ಡ್ರೈ ಫ್ರೂಟ್ಸ್ ಮಾರಾಟ ಮಾಡೋದು, ಶಾಲ್ ಮಾರುವವರ ಸೋಗಿನಲ್ಲಿ ಕೂಡ ಸಿಗ್ತಾರೆ. ವಿಶೇಷವಾಗಿ ಚಳಿಗಾಲದಲ್ಲಿ ಗಲ್ಲಿಗಳಲ್ಲಿ ಕಂಡುಬರುವಂತಹ ಅಫ್ಘಾನಿ ಆಹಾರ ಮಾರಾಟಗಾರರು ಅಥವಾ ಅಪರಿಚಿತ ಡ್ರೈ ಫ್ರೂಟ್ಸ್ ವ್ಯಾಪಾರಿಗಳ ಮೇಲೆ ಕಣ್ಣಿಡಬೇಕಾದಂತಹ ಅಗತ್ಯ ತುಂಬ ಇದೆ ವೀಕ್ಷಕರೇ. ನೋಡಿ, ಇವರ ಅಂಗಡಿಗಳು ಅಥವಾ ತಳ್ಳೋ ಗಾಡಿಗಳು ಯಾವಾಗಲೂ ಕೂಡ ಜನಸಂದಣಿ ಇರುವ ಸ್ಥಳಗಳಲ್ಲಿ ಅಥವಾ ಪ್ರಮುಖ ದೇವಸ್ಥಾನಗಳ ಹತ್ತಿರವೇ ಇರುತ್ತೆ. ರದ್ದಿ ವ್ಯಾಪಾರಿಗಳ ಸೋಗಿನಲ್ಲಿ ಬರೋ ಇಂಥವರು ಮಿಲಿಟರಿ ಕಂಟೋನ್ಮೆಂಟ್ ಪ್ರದೇಶಗಳು ಮತ್ತು ಹೈ ಸೆಕ್ಯುರಿಟಿ ವಲಯಗಳಲ್ಲಿ ಯಾರೂ ಇಲ್ಲದ ಸಮಯ ನೋಡ್ಕೊಂಡು ಬರ್ತಾರೆ. ಜೊತೆಗೆ ಬೀದಿಯಲ್ಲಿ ಯಾವ ಮನೆಗೆ ಬೀಗ ಹಾಕಲಾಗಿದೆ ಅನ್ನೋದನ್ನು ಕೂಡ ಗಮನಿಸಿರ್ತಾರೆ. ಇಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ಪರವಾನಗಿಯನ್ನು ಅಗತ್ಯ ಮಾಡಬೇಕಿಂತವ್ರಿಗೆ. ಅಷ್ಟಕ್ಕೂ ಇವ್ರಿಗೆ ಸನಾತನ ಧರ್ಮದ ಮೇಲೆ ಯಾಕೆ ಇಷ್ಟೊಂದು ದ್ವೇಷ? ಭಾರತದಲ್ಲಿ ಕ್ರೈಸ್ತರು, ಸಿಖ್ರು ಮತ್ತು ಅನೇಕ ಸಮುದಾಯಗಳಿದ್ರೂ ಕೂಡ ಈ ಭಯೋತ್ಪಾದಕರ ಗುರಿ ಯಾವಾಗಲೂ ಹಿಂದೂ ದೇವಸ್ಥಾನಗಳೇ ಆಗಿರುತ್ತೆ. ಯಾಕೆ? ನೋಡಿ, ಪಾಕಿಸ್ತಾನದ ಅಸ್ತಿತ್ವದ ಮೂಲವೇ ಸನಾತನ ಧರ್ಮದ ವಿರೋಧ. ಅವ್ರ ಪ್ರಕಾರ ಸನಾತನ ಧರ್ಮದ ವಿರೋಧ ಮತ್ತು ಭಾರತದ ವಿರೋಧ ಒಂದೇ ನಾಣ್ಯದ ಎರಡು ಮುಖಗಳು. 2047 ಹೊತ್ತಿಗೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತಹ ಗಜ್ವಾ ಎ ಹಿಂದ್ ಅನ್ನೋ ಹಗಲುಗನಸನ್ನು ಇವ್ರು ಕಾಣ್ತಾನೆ ಇದ್ದಾರೆ. ಅದಕ್ಕಾಗಿ ಸಾಮಾನ್ಯ ಜನರನ್ನು ಪ್ರಚೋದನೆ ಮಾಡ್ತಾರೆ. ಗಂಗಾ ನದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿ ದೋಣಿ ನಡೆಸೋರಿಗೆ ಬೆದರಿಕೆ ಹಾಕುವಂತಹ ಘಟನೆಗಳು ಮೌಖಿಕ ಮತ್ತು ಮಾನಸಿಕ ಭಯೋತ್ಪಾದನೆಗೆ ಎಕ್ಸಾಂಪಲ್ ಆಗಿದೆ. ಆದರೆ ಇಂತಹ ದೇಶದ್ರೋಹಿಗಳಿಗೆ ಈಗ ಭಾರತದ ಕಾನೂನು ಕಠಿಣವಾದಂತಹ ಶಿಕ್ಷೆಯನ್ನು ನೀಡ್ತಾ ಇದೆ. ನ್ಯಾಯಾಲಯದಲ್ಲಿ ಇವರು ಕ್ಷಮೆಗಾಗಿ ಬೇಡ್ದ ಕಣ್ಣೀರು ಹಾಕ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಭಾರತ ಇಂಥವ್ರಿಗೀಗ ದಯೆಯನ್ನು ತೋರಿಸ್ತಾ ಇಲ್ಲ. ಆದರೆ ಒಂದು ವಿಷಯ ನೆನಪಿರಲಿ ವೀಕ್ಷಕರೇ, ಇದು ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ. ನಾವು ಕೂಡ ಎಚ್ಚೆತ್ತುಕೊಳ್ಬೇಕು. ದೇಶದಲ್ಲಿ ಈಗ ಅದು ಆಗ್ತಾ ಇದೆ ಕೂಡ. ಸನಾತನ ಧರ್ಮದ ವಿರುದ್ಧ ಇಂತಹ ಸಂಚುಗಳ ಬಗ್ಗೆ ಇವತ್ತು ದೇಶದ 95% ನಾಗರಿಕರು ಜಾಗೃತರಾಗಿದ್ದಾರೆ. ಭಯೋತ್ಪಾದಕರ ಈ ಹೊಸ ತಂತ್ರಗಳನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಕೂಡ ಭದ್ರತಾ ಏಜೆಂಟ್ಗಳಂತೆ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಅಪರಿಚಿತರು ದೇವಸ್ಥಾನಗಳ ಫೋಟೋ ಅಥವಾ ವಿಡಿಯೋಗಳನ್ನು ಅಸಹಜವಾಗಿ ತೆಗಿತಾ ಇದ್ದರೆ ಕೂಡಲೇ ಅದನ್ನು ಗಮನಿಸಿ ತಕ್ಷಣ 112ಗೆ ಕರೆ ಮಾಡಿ. ಯಾವುದಾದ್ರೂ ವಾಹನ ಅಥವಾ ವ್ಯಕ್ತಿ ಶಂಕಿತವಾಗಿ ಕಂಡುಬಂದಲ್ಲಿ ತಡ ಮಾಡದೆ 112ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿ. ಅವರು ನಿಮ್ಮ ಹೆಸರನ್ನು ಕೂಡ ಗೌಪ್ಯವಾಗಿಡ್ತಾರೆ. ಶಂಕಿತರ ಫೋಟೋ ಅಥವಾ ವಾಹನದ ನಂಬರ್ ಪ್ಲೇಟ್ ಫೋಟೋವನ್ನು ತೆಗೆದು ಪೊಲೀಸರಿಗೆ ಕಳಿಸೋ ಕೆಲಸವನ್ನು ಕೂಡ ಮಾಡಿ. ಲಕ್ನೋದಲ್ಲಿ ಇಂತಹ ಜಾಗರೂಕತೆಯಿಂದಲೇ ISI ಏಜೆಂಟ್ಗಳನ್ನು ಹಿಡಿಯೋದಕ್ಕೆ ಸಾಧ್ಯವಾಗಿದ್ದು. ನಮ್ಮ ಪವಿತ್ರ ದೇವಸ್ಥಾನಗಳಿಗೆ ಭಕ್ತಿ ಇಲ್ಲದವರ ಪ್ರವೇಶದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಈಗಾಗಲೇ ಚಾರ್ಧಾಮ್ ಯಾತ್ರೆಯಲ್ಲಿ ಇಂತಹ ಕೆಲವು ನಿಯಮಗಳನ್ನು ತಂದಿದ್ದಾರೆ. ಇದು ಭದ್ರತಾ ದೃಷ್ಟಿಯಿಂದ ಒಂದೊಳ್ಳೆ ನಿರ್ಧಾರ ಕೂಡ ಹೌದು. ಶ್ರೀರಾಮ ರಾಮಾಯಣದಲ್ಲಿ ಹೇಳಿದಂತೆ ನಿಶ್ಮರ ಹೀನಕರೌ ಮೌಭುಜ ಉಟಾಯಿ ಪ್ರಣಕೀನ್, ಅಂದರೆ ಅಧರ್ಮದ ಶಕ್ತಿಗಳನ್ನು ನಾಶಪಡಿಸೋದು ಧರ್ಮದ ಕೆಲಸ. ಇವತ್ತು ನಮ್ಮ ಭದ್ರತಾ ಸಂಸ್ಥೆಗಳಾದ ATS, NIA ಮತ್ತು ಪೊಲೀಸರು ಈ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರ ಜೊತೆ ನಾವು ಕೂಡ ನಿಂತ್ಕೊಳ್ಬೇಕಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.